Framing questions with WH words. This is the topic we are going to study in this video. So friends, in the previous videos, we have studied how to frame question tags and also how to frame questions with helping verb. As a continued part of framing questions and answers, now we shall take up the very important topic of communication skill and spoken English, that is framing questions with WH words. Welcome back to my channel Kannada to English Bridge. ಸ್ನೇಹಿತರೆ, ಕನ್ನಡ ಟು ಇಂಗ್ಲಿಷ್ ಬ್ರಿಡ್ಜ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ಕ್ವಶನ್ ಟ್ಯಾಗ್ಸ್ ಅಂದರೆ ಲಘು ಪ್ರಶ್ನೆಗಳನ್ನು ಹೇಗೆ ರೂಪಿಸಬೇಕು ಹಾಗೂ ಕ್ವಶನ್ಸ್ ವಿತ್ ಹೆಲ್ಪಿಂಗ್ ವರ್ಬ್ ಸಹಾಯಕ ಕ್ರಿಯಾಪದದೊಂದಿಗೆ ಪ್ರಶ್ನೆಗಳನ್ನು ರೂಪಿಸುವುದು ಹೇಗೆ ಅನ್ನೋದನ್ನು ಕಲಿತಿದ್ದೀವಿ. ಅದರ ಮುಂದುವರಿದ ಭಾಗವಾಗಿ ಹೌ ಟು ಫ್ರೇಮ್ ಕ್ವಶನ್ಸ್ ವಿತ್ WH ವರ್ಡ್ಸ್, WH ಶಬ್ದಗಳೊಂದಿಗೆ ಪ್ರಶ್ನೆಗಳನ್ನು ರೂಪಿಸುವುದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಇದು ಕೂಡ ನಮಗೆ ಕಮ್ಯುನಿಕೇಷನ್ ಸ್ಕಿಲ್ ಅಂದರೆ ಸಂವಹನ ಕೌಶಲ್ಯ ಹಾಗೂ ಸ್ಪೋಕನ್ ಇಂಗ್ಲಿಷ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಟಾಪಿಕ್. Friends, as a first step of this topic, let us know what are WH words. ಈ ಟಾಪಿಕ್ನ ಮೊದಲ ಹಂತವಾಗಿ ನಾವು WH words ಅಂದರೆ ಏನು ಅನ್ನೋದನ್ನ ತಿಳಿದುಕೊಳ್ಳೋಣ. The words beginning with WH or H are called WH words. WH ಅಥವಾ S ದಿಂದ ಆರಂಭಗೊಳ್ಳುವಂತಹ ಶಬ್ದಗಳಿಗೆ ನಾವು WH ಶಬ್ದಗಳು ಅಥವಾ WH words ಅಂತ ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್, ವಾಟ್ ಏನು, ವೇರ್ ಎಲ್ಲಿ, ವೈ ಏಕೆ, ವಿಚ್ ಯಾವುದು, ಹೂ ಯಾರು, ವೆನ್ ಯಾವಾಗ, ಹೌ ಹೇಗೆ ಹಾಗೂ ಹೂಮ್. ನೋಡಿ, ಇಲ್ಲಿ ಹೂಮ್ ಅನ್ನುವಂತಹ WH ವರ್ಡ್ ಸ್ವಲ್ಪ ವಿಶಿಷ್ಟವಾಗಿದೆ. ಏಕೆಂದರೆ ಇದಕ್ಕೆ ಒಂದು ಸರಿಯಾದ ಅರ್ಥವನ್ನು ಪಡೆಯಬೇಕಾದರೆ ನಾವು ಇದಕ್ಕೆ ಯಾವುದಾದರೂ ಒಂದು ಪ್ರಿಪೋಸಿಷನ್ ಉಪಸರ್ಗಾವ್ಯಯವನ್ನ ಜೋಡಿಸಬೇಕಾಗುತ್ತದೆ. ಫಾರ್ ಎಕ್ಸಾಂಪಲ್, ಟು ಹೂಮ್ ಯಾರಿಗೆ, ವಿತ್ ಹೂಮ್ ಯಾರ ಜೊತೆ, ಫಾರ್ ಹೂಮ್ ಯಾರಿಗಾಗಿ, ಅಬೌಟ್ ಹೂಮ್ ಯಾರ ಬಗ್ಗೆ, ಈ ರೀತಿಯಾಗಿ. ಟು ಸ್ಟಡಿ ದ ಟಾಪಿಕ್ ಹೌ ಟು ಫ್ರೇಮ್ ಕ್ವಶನ್ಸ್ ವಿತ್ WH words in an interesting way, we have to take an assertive sentence and try to frame possible number of questions. The number of questions depends upon the length of the given sentence. WH ಶಬ್ದಗಳನ್ನು ಬಳಸಿ ಪ್ರಶ್ನೆಗಳನ್ನು ರೂಪಿಸುವುದನ್ನು ನಾವು ಕಲಿಯಬೇಕಾದರೆ ನಾವು ಇಲ್ಲಿ ಒಂದು ಸಾಧಾರಣ ವಾಕ್ಯವನ್ನು ತೆಗೆದುಕೊಳ್ಳುತ್ತೇವೆ. ಆ ವಾಕ್ಯದ ವ್ಯಾಪ್ತಿಗೆ ಅನುಗುಣವಾಗಿ ಸಾಧ್ಯವಾದಷ್ಟು ಸಂಖ್ಯೆಯಲ್ಲಿ ಪ್ರಶ್ನೆಗಳನ್ನು ರೂಪಿಸಲು ನಾವು ಇಲ್ಲಿ ಪ್ರಯತ್ನಿಸಬೇಕು. ಸೊ ಲೆಟ್ ಅಸ್ ಟೇಕ್ ಡಿಫರೆಂಟ್ ಸೆಂಟೆನ್ಸಸ್ ಇನ್ ಆಲ್ ಟೆನ್ಸಸ್ ಒನ್ ಬೈ ಒನ್. ಆದ್ದರಿಂದ ಒಂದಾದ ನಂತರ ಒಂದರಂತೆ ಎಲ್ಲ ಕಾಲಗಳಲ್ಲಿ ನಾವು ವಾಕ್ಯಗಳನ್ನು ತೆಗೆದುಕೊಳ್ಳೋಣ ಹಾಗೂ ಆ ವಾಕ್ಯಗಳಿಗೆ ಸಾಧ್ಯವಾದಷ್ಟು ಸಂಖ್ಯೆಯಲ್ಲಿ ಪ್ರಶ್ನೆಗಳನ್ನು ರೂಪಿಸಲು ಪ್ರಯತ್ನಿಸೋಣ. ರಾಕೇಶ್ ಗೋಸ್ ಟು ಮೈಸೂರು ಟು ಮೀಟ್ ಹೀಸ್ ಅಂಕಲ್. ರಾಕೇಶ ತನ್ನ ಚಿಕ್ಕಪ್ಪನನ್ನು ಭೇಟಿಯಾಗಲು ಮೈಸೂರಿಗೆ ಹೋಗುತ್ತಾನೆ. ದಿಸ್ ಸೆಂಟೆನ್ಸ್ ಈಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಈ ವಾಕ್ಯ ಸಾಮಾನ್ಯ ವರ್ತಮಾನ ಕಾಲದಲ್ಲಿದೆ. Now you see how many questions could be framed out of this sentence. ಈಗ ಈ ವಾಕ್ಯದಿಂದ ಎಷ್ಟು ಪ್ರಶ್ನೆಗಳನ್ನು ನಾವು ರೂಪಿಸಬಹುದು ಅನ್ನೋದನ್ನು ನೀವೇ ನೋಡಿ. Who does go to Mysore? ಮೈಸೂರಿಗೆ ಯಾರು ಹೋಗುತ್ತಾರೆ? The answer will be Rakesh goes to Mysore. ರಾಕೇಶ ಮೈಸೂರಿಗೆ ಹೋಗುತ್ತಾನೆ. Where does Rakesh go? ರಾಕೇಶ ಎಲ್ಲಿಗೆ ಹೋಗುತ್ತಾನೆ? The answer will be Rakesh goes to Mysore. ರಾಕೇಶ ಮೈಸೂರಿಗೆ ಹೋಗುತ್ತಾನೆ. Why does Rakesh go to Mysore? ರಾಕೇಶ ಮೈಸೂರಿಗೆ ಏಕೆ ಹೋಗುತ್ತಾನೆ? The answer will be Rakesh goes to Mysore to meet his uncle. ರಾಕೇಶ ತನ್ನ ಚಿಕ್ಕಪ್ಪನನ್ನು ಭೇಟಿಯಾಗಲು ಮೈಸೂರಿಗೆ ಹೋಗುತ್ತಾನೆ. ಈ ವಾಕ್ಯದಲ್ಲಿ ನಾವು ಸಬ್ಜೆಕ್ಟ್ ಅಂದರೆ ಕರ್ತೃ, ಸಿಂಗುಲರ್ ಅಂದರೆ ಏಕವಚನ ಆಗಿರುವುದರಿಂದ ಡಸ್ ಅನ್ನುವಂತಹ ಸಹಾಯಕ ಕ್ರಿಯಾಪದವನ್ನು ಬಳಸಿದ್ದೇವೆ. Take one more sentence in simple present with a third person plural subject and see the difference in the usage of helping verb. ಈಗ ಇದೇ ಸಾಮಾನ್ಯ ವರ್ತಮಾನ ಕಾಲದಲ್ಲಿ ತೃತೀಯ ಪುರುಷ ಬಹುವಚನ ಕರ್ತೃವಿನ ಜೊತೆ
ಮತ್ತೊಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಇಲ್ಲಿ ಸಹಾಯಕ ಕ್ರಿಯಾಪದದಲ್ಲಿ ಆಗುವಂತಹ ಬದಲಾವಣೆಯನ್ನು ನೋಡಿ. 20 students participate in cultural competition to win prizes. ಬಹುಮಾನಗಳನ್ನು ಗೆಲ್ಲಲು 20 ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾರೆ. ವಾಟ್ ಡು ದ ಸ್ಟೂಡೆಂಟ್ಸ್ ಡೂ? ವಿದ್ಯಾರ್ಥಿಗಳು ಏನನ್ನು ಮಾಡುತ್ತಾರೆ? ದ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಇನ್ ಕಲ್ಚರಲ್ ಆಕ್ಟಿವಿಟೀಸ್ ಆರ್ ಕಾಂಪಿಟೇಷನ್. ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಅಥವಾ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾರೆ. ಹೌ ಮೆನಿ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಇನ್ ಕಲ್ಚರಲ್ ಕಾಂಪಿಟೇಷನ್? ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಭಾಗವಹಿಸುತ್ತಾರೆ? 20 ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಇನ್ ಕಲ್ಚರಲ್ ಕಾಂಪಿಟೇಷನ್. 20 ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾರೆ. ವೈ ಡು ದ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಇನ್ ಕಲ್ಚರಲ್ ಕಾಂಪಿಟೇಷನ್? ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ಏಕೆ ಭಾಗವಹಿಸುತ್ತಾರೆ? ದ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಇನ್ ಕಲ್ಚರಲ್ ಕಾಂಪಿಟೇಷನ್ ಟು ವಿನ್ ಪ್ರೈಸಸ್. ವಿದ್ಯಾರ್ಥಿಗಳು ಬಹುಮಾನಗಳನ್ನು ಗೆಲ್ಲಲು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾರೆ. ಟೇಕ್ ಎ ಸೆಂಟೆನ್ಸ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಅಪೂರ್ಣ ವರ್ತಮಾನ ಕಾಲದಲ್ಲಿ ಒಂದು ವಾಕ್ಯ ತೆಗೆದುಕೊಳ್ಳಿ. ಗೀತಾ ಈಸ್ ಸಿಂಗಿಂಗ್ ಎ ಸಾಂಗ್ ಮೆಲೋಡಿಯಸ್ಲಿ ಆನ್ ದ ಸ್ಟೇಜ್. ಗೀತಾ ವೇದಿಕೆ ಮೇಲೆ ಒಂದು ಹಾಡನ್ನು ಮಧುರವಾಗಿ ಹಾಡುತ್ತಿದ್ದಾಳೆ. ಹೂ ಈಸ್ ಸಿಂಗಿಂಗ್ ಎ ಸಾಂಗ್? ಒಂದು ಹಾಡನ್ನು ಯಾರು ಹಾಡುತ್ತಿದ್ದಾರೆ? ದ ಆನ್ಸರ್ ವಿಲ್ ಬಿ ಗೀತಾ ಈಸ್ ಸಿಂಗಿಂಗ್ ಎ ಸಾಂಗ್. ಗೀತಾ ಒಂದು ಹಾಡನ್ನು ಹಾಡುತ್ತಿದ್ದಾಳೆ. ವಾಟ್ ಈಸ್ ಗೀತಾ ಡೂಯಿಂಗ್? ಗೀತಾ ಏನನ್ನು ಮಾಡುತ್ತಿದ್ದಾಳೆ? ಅಗೇನ್ ದ ಆನ್ಸರ್ ವಿಲ್ ಬಿ ಗೀತಾ ಈಸ್ ಸಿಂಗಿಂಗ್ ಎ ಸಾಂಗ್. ಗೀತಾ ಒಂದು ಹಾಡನ್ನು ಹಾಡುತ್ತಿದ್ದಾಳೆ. ಹೌ ಈಸ್ ಗೀತಾ ಸಿಂಗಿಂಗ್ ಎ ಸಾಂಗ್? ಗೀತಾ ಒಂದು ಹಾಡನ್ನು ಹೇಗೆ ಹಾಡುತ್ತಿದ್ದಾಳೆ? ಗೀತಾ ಈಸ್ ಸಿಂಗಿಂಗ್ ಎ ಸಾಂಗ್ ಮೆಲೋಡಿಯಸ್ಲಿ. ಗೀತಾ ಒಂದು ಹಾಡನ್ನು ಮಧುರವಾಗಿ ಹಾಡುತ್ತಿದ್ದಾಳೆ. ವೇರ್ ಈಸ್ ಗೀತಾ ಸಿಂಗಿಂಗ್ ಎ ಸಾಂಗ್? ಗೀತಾ ಒಂದು ಹಾಡನ್ನು ಎಲ್ಲಿ ಹಾಡುತ್ತಿದ್ದಾಳೆ? ಗೀತಾ ಈಸ್ ಸಿಂಗಿಂಗ್ ಎ ಸಾಂಗ್ ಆನ್ ದ ಸ್ಟೇಜ್. ಗೀತಾ ವೇದಿಕೆಯ ಮೇಲೆ ಒಂದು ಹಾಡನ್ನು ಹಾಡುತ್ತಿದ್ದಾಳೆ. ನೌ ಲೆಟ್ ಅಸ್ ಸಿ ಎ ಸೆಂಟೆನ್ಸ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಈಗ ಪೂರ್ಣ ವರ್ತಮಾನ ಕಾಲದಲ್ಲಿ ಒಂದು ವಾಕ್ಯವನ್ನು ನೋಡೋಣ. ಸತೀಶ್ ಹ್ಯಾಸ್ ಫೇಸ್ಡ್ ಆನ್ ಇಂಟರ್ವ್ಯೂ ಸಕ್ಸಸ್ಫುಲಿ ಇನ್ ಬೆಂಗಳೂರು. ಸತೀಶ ಬೆಂಗಳೂರಿನಲ್ಲಿ ಒಂದು ಸಂದರ್ಶನವನ್ನು ಯಶಸ್ವಿಯಾಗಿ ಎದುರಿಸಿದನು. ಹೂ ಹ್ಯಾಸ್ ಫೇಸ್ಡ್ ಆನ್ ಇಂಟರ್ವ್ಯೂ? ಒಂದು ಸಂದರ್ಶನವನ್ನು ಯಾರು ಎದುರಿಸಿದರು? ಸತೀಶ್ ಹ್ಯಾಸ್ ಫೇಸ್ಡ್ ಆನ್ ಇಂಟರ್ವ್ಯೂ. ಸತೀಶ ಒಂದು ಸಂದರ್ಶನವನ್ನು ಎದುರಿಸಿದನು. ವೇರ್ ಹ್ಯಾಸ್ ಸತೀಶ್ ಫೇಸ್ಡ್ ಆನ್ ಇಂಟರ್ವ್ಯೂ? ಸತೀಶ ಒಂದು ಸಂದರ್ಶನವನ್ನು ಎಲ್ಲಿ ಎದುರಿಸಿದನು? ಸತೀಶ್ ಹ್ಯಾಸ್ ಫೇಸ್ಡ್ ಆನ್ ಇಂಟರ್ವ್ಯೂ ಇನ್ ಬೆಂಗಳೂರು. ಸತೀಶ ಬೆಂಗಳೂರಿನಲ್ಲಿ ಒಂದು ಸಂದರ್ಶನವನ್ನು ಎದುರಿಸಿದನು. ಹೌ ಹ್ಯಾಸ್ ಸತೀಶ್ ಫೇಸ್ಡ್ ಆನ್ ಇಂಟರ್ವ್ಯೂ? ಸತೀಶ ಒಂದು ಸಂದರ್ಶನವನ್ನು ಹೇಗೆ ಎದುರಿಸಿದನು? ಸತೀಶ್ ಹ್ಯಾಸ್ ಫೇಸ್ಡ್ ಆನ್ ಇಂಟರ್ವ್ಯೂ ಸಕ್ಸಸ್ಫುಲಿ. ಸತೀಶ ಒಂದು ಸಂದರ್ಶನವನ್ನು ಯಶಸ್ವಿಯಾಗಿ ಎದುರಿಸಿದನು. ನೌ ಟೇಕ್ ಎ ಸೆಂಟೆನ್ಸ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಈಗ ತಾತ್ಕಾಲಿಕ ಪೂರ್ಣ ವರ್ತಮಾನ ಕಾಲದಲ್ಲಿ ಒಂದು ವಾಕ್ಯವನ್ನು ತೆಗೆದುಕೊಳ್ಳಿ. ದ ವಿಲೇಜರ್ಸ್ ಹ್ಯಾವ್ ಬೀನ್ ಗ್ರೋಯಿಂಗ್ ವೀಟ್ ಸಿನ್ಸ್ 10 years. ಗ್ರಾಮಸ್ಥರು 10 ವರ್ಷಗಳಿಂದ ಗೋಧಿಯನ್ನು ಬೆಳೆಯುತ್ತಾ ಇದ್ದಾರೆ. ಹೂ ಹ್ಯಾವ್ ಬೀನ್ ಗ್ರೋಯಿಂಗ್ ವೀಟ್? ಗೋಧಿಯನ್ನು ಯಾರು ಬೆಳೆಯುತ್ತಾ ಇದ್ದಾರೆ? ದ ವಿಲೇಜರ್ಸ್ ಹ್ಯಾವ್ ಬೀನ್ ಗ್ರೋಯಿಂಗ್ ವೀಟ್. ಗ್ರಾಮಸ್ಥರು ಗೋಧಿಯನ್ನು ಬೆಳೆಯುತ್ತಾ ಇದ್ದಾರೆ. ವಾಟ್ ಹ್ಯಾವ್ ದ ವಿಲೇಜರ್ಸ್ ಬೀನ್ ಗ್ರೋಯಿಂಗ್? ಗ್ರಾಮಸ್ಥರು ಏನನ್ನು ಬೆಳೆಯುತ್ತಾ ಇದ್ದಾರೆ? ದ ವಿಲೇಜರ್ಸ್ ಹ್ಯಾವ್ ಬೀನ್ ಗ್ರೋಯಿಂಗ್ ವೀಟ್. ಗ್ರಾಮಸ್ಥರು ಗೋಧಿಯನ್ನು ಬೆಳೆಯುತ್ತಾ ಇದ್ದಾರೆ. ಹೌ ಲಾಂಗ್ ಹ್ಯಾವ್ ದ ವಿಲೇಜರ್ಸ್ ಬೀನ್ ಗ್ರೋಯಿಂಗ್ ವೀಟ್? ಗ್ರಾಮಸ್ಥರು ಯಾವಾಗಿನಿಂದ ಗೋಧಿಯನ್ನು ಬೆಳೆಯುತ್ತಾ ಇದ್ದಾರೆ? ದ ವಿಲೇಜರ್ಸ್ ಹ್ಯಾವ್ ಬೀನ್ ಗ್ರೋಯಿಂಗ್ ವೀಟ್ ಸಿನ್ಸ್ 10 years. ಗ್ರಾಮಸ್ಥರು 10 ವರ್ಷಗಳಿಂದ ಗೋಧಿಯನ್ನು ಬೆಳೆಯುತ್ತಾ ಇದ್ದಾರೆ. ನೌ ಲೆಟ್ ಅಸ್ ಟ್ರೈ ಎ ಸೆಂಟೆನ್ಸ್ ಇನ್ ಸಿಂಪಲ್ ಪಾಸ್ಟ್ ಟೆನ್ಸ್. ಈಗ ಸಾಮಾನ್ಯ ಭೂತಕಾಲದಲ್ಲಿ ಒಂದು ವಾಕ್ಯವನ್ನು ಪ್ರಯತ್ನಿಸೋಣ. ಮೈ ಬ್ರದರ್ ಕ್ಯಾರಿಡ್ 10 books ಫ್ರಮ್ ದ ಲೈಬ್ರರಿ. ನನ್ನ ಸಹೋದರ ಗ್ರಂಥಾಲಯದಿಂದ 10 ಪುಸ್ತಕಗಳನ್ನು ಕೊಂಡೊಯ್ದನು. ಹೂ ಡಿಡ್ ಕ್ಯಾರಿ ಬುಕ್ಸ್? ಪುಸ್ತಕಗಳನ್ನು ಯಾರು ಕೊಂಡೊಯ್ದರು? ಮೈ ಬ್ರದರ್ ಕ್ಯಾರಿಡ್ ಬುಕ್ಸ್. ನನ್ನ ಸಹೋದರ ಪುಸ್ತಕಗಳನ್ನು ಕೊಂಡೊಯ್ದನು.
ಹೌ ಮೆನಿ ಬುಕ್ಸ್ ಡಿಡ್ ಯುವರ್ ಬ್ರದರ್ ಕ್ಯಾರಿ? ನಿನ್ನ ಸಹೋದರ ಎಷ್ಟು ಪುಸ್ತಕಗಳನ್ನು ಕೊಂಡೊಯ್ದನು? ಮೈ ಬ್ರದರ್ ಕ್ಯಾರಿಡ್ 10 ಬುಕ್ಸ್. ನನ್ನ ಸಹೋದರ 10 ಪುಸ್ತಕಗಳನ್ನು ಕೊಂಡೊಯ್ದನು. ವೇರ್ ಡಿಡ್ ಯುವರ್ ಬ್ರದರ್ ಕ್ಯಾರಿ ಬುಕ್ಸ್ ಫ್ರಾಮ್? ನಿನ್ನ ಸಹೋದರ ಎಲ್ಲಿಂದ ಪುಸ್ತಕಗಳನ್ನು ಕೊಂಡೊಯ್ದನು? ಮೈ ಬ್ರದರ್ ಕ್ಯಾರಿಡ್ ಬುಕ್ಸ್ ಫ್ರಾಮ್ ಲೈಬ್ರರಿ. ನನ್ನ ಸಹೋದರ ಪುಸ್ತಕಗಳನ್ನು ಗ್ರಂಥಾಲಯದಿಂದ ಕೊಂಡೊಯ್ದನು. ಟೇಕ್ ಎ ಸೆಂಟೆನ್ಸ್ ಇನ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಅಪೂರ್ಣ ಭೂತಕಾಲದಲ್ಲಿ ಒಂದು ವಾಕ್ಯವನ್ನು ತೆಗೆದುಕೊಳ್ಳಿ. ಸಮ್ ಚಿಲ್ಡ್ರನ್ ವೇರ್ ಪ್ಲೇಯಿಂಗ್ ಕ್ರಿಕೆಟ್ ಆನ್ ದ ಗ್ರೌಂಡ್ ಆಟ್ 5 PM. ಕೆಲವು ಮಕ್ಕಳು ಸಾಯಂಕಾಲ 5 ಗಂಟೆಗೆ ಮೈದಾನದಲ್ಲಿ ಕ್ರಿಕೆಟ್ ಆಡುತ್ತಿದ್ದರು. ಹೂ ವೇರ್ ಪ್ಲೇಯಿಂಗ್ ಕ್ರಿಕೆಟ್? ಕ್ರಿಕೆಟ್ ಅನ್ನು ಯಾರು ಆಡುತ್ತಿದ್ದರು? ಸಮ್ ಚಿಲ್ಡ್ರನ್ ವೇರ್ ಪ್ಲೇಯಿಂಗ್ ಕ್ರಿಕೆಟ್. ಕ್ರಿಕೆಟ್ ಅನ್ನು ಕೆಲ ಮಕ್ಕಳು ಆಡುತ್ತಿದ್ದರು. ವಾಟ್ ವೇರ್ ದ ಚಿಲ್ಡ್ರನ್ ಪ್ಲೇಯಿಂಗ್? ಮಕ್ಕಳು ಏನನ್ನು ಆಡುತ್ತಿದ್ದರು? ದ ಚಿಲ್ಡ್ರನ್ ವೇರ್ ಪ್ಲೇಯಿಂಗ್ ಕ್ರಿಕೆಟ್. ಮಕ್ಕಳು ಕ್ರಿಕೆಟ್ ಅನ್ನು ಆಡುತ್ತಿದ್ದರು. ವೇರ್ ವೇರ್ ದ ಚಿಲ್ಡ್ರನ್ ಪ್ಲೇಯಿಂಗ್ ಕ್ರಿಕೆಟ್? ಮಕ್ಕಳು ಕ್ರಿಕೆಟ್ ಅನ್ನು ಎಲ್ಲಿ ಆಡುತ್ತಿದ್ದರು? ದ ಚಿಲ್ಡ್ರನ್ ವೇರ್ ಪ್ಲೇಯಿಂಗ್ ಕ್ರಿಕೆಟ್ ಆನ್ ದ ಗ್ರೌಂಡ್. ಮಕ್ಕಳು ಕ್ರಿಕೆಟ್ ಅನ್ನು ಮೈದಾನದಲ್ಲಿ ಆಡುತ್ತಿದ್ದರು. ವೆನ್ ವೇರ್ ದ ಚಿಲ್ಡ್ರನ್ ಪ್ಲೇಯಿಂಗ್ ಕ್ರಿಕೆಟ್? ಮಕ್ಕಳು ಕ್ರಿಕೆಟ್ ಅನ್ನು ಯಾವಾಗ ಆಡುತ್ತಿದ್ದರು? ದ ಚಿಲ್ಡ್ರನ್ ವೇರ್ ಪ್ಲೇಯಿಂಗ್ ಕ್ರಿಕೆಟ್ ಆಟ್ 5 PM. ಮಕ್ಕಳು ಸಾಯಂಕಾಲ 5 ಗಂಟೆಗೆ ಕ್ರಿಕೆಟ್ ಅನ್ನು ಆಡುತ್ತಿದ್ದರು. ನೌ ಲೆಟ್ ಅಸ್ ಹ್ಯಾವ್ ಎ ಸೆಂಟೆನ್ಸ್ ಇನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಈಗ ಪೂರ್ಣ ಭೂತಕಾಲದಲ್ಲಿ ಒಂದು ವಾಕ್ಯವನ್ನು ನೋಡೋಣ. ಸಮ್ ಫ್ರೂಟ್ಸ್ ಹ್ಯಾಡ್ ಫಾಲನ್ ಫ್ರಮ್ ದ ಟ್ರೀ. ಕೆಲವು ಹಣ್ಣುಗಳು ಗಿಡದಿಂದ ಬಿದ್ದಿದ್ದವು. ವಾಟ್ ಹ್ಯಾಡ್ ಫಾಲನ್ ಫ್ರಮ್ ದ ಟ್ರೀ? ಗಿಡದಿಂದ ಏನು ಬಿದ್ದಿದ್ದವು? ಸಮ್ ಫ್ರೂಟ್ಸ್ ಹ್ಯಾಡ್ ಫಾಲನ್ ಫ್ರಮ್ ದ ಟ್ರೀ. ಕೆಲವು ಹಣ್ಣುಗಳು ಗಿಡದಿಂದ ಬಿದ್ದಿದ್ದವು. ವೇರ್ ಹ್ಯಾಡ್ ದ ಫ್ರೂಟ್ಸ್ ಫಾಲನ್ ಫ್ರಾಮ್? ಹಣ್ಣುಗಳು ಎಲ್ಲಿಂದ ಬಿದ್ದಿದ್ದವು? ದ ಫ್ರೂಟ್ಸ್ ಹ್ಯಾಡ್ ಫಾಲನ್ ಫ್ರಮ್ ದ ಟ್ರೀ. ಹಣ್ಣುಗಳು ಗಿಡದಿಂದ ಬಿದ್ದಿದ್ದವು. ಎ ಸೆಂಟೆನ್ಸ್ ಇನ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ತಾತ್ಕಾಲಿಕ ಪೂರ್ಣ ಭೂತಕಾಲದಲ್ಲಿ ಒಂದು ವಾಕ್ಯವನ್ನು ನೋಡಿ. 2 boys ಹ್ಯಾಡ್ ಬೀನ್ ಫ್ಲೈಯಿಂಗ್ ಕೈಟ್ ಆನ್ ಎ ಗ್ರೌಂಡ್. ಇಬ್ಬರು ಬಾಲಕರು ಮೈದಾನದಲ್ಲಿ ಪಟವನ್ನು ಹಾರಿಸುತ್ತಾ ಇದ್ದರು. ಹೂ ಹ್ಯಾಡ್ ಬೀನ್ ಫ್ಲೈಯಿಂಗ್ ಕೈಟ್? ಪಟವನ್ನು ಯಾರು ಹಾರಿಸುತ್ತಾ ಇದ್ದರು? ದ ಬಾಯ್ಸ್ ಹ್ಯಾಡ್ ಬೀನ್ ಫ್ಲೈಯಿಂಗ್ ಕೈಟ್. ಬಾಲಕರು ಪಟವನ್ನು ಹಾರಿಸುತ್ತಾ ಇದ್ದರು. ಹೌ ಮೆನಿ ಬಾಯ್ಸ್ ಹ್ಯಾಡ್ ಬೀನ್ ಫ್ಲೈಯಿಂಗ್ ಕೈಟ್? ಎಷ್ಟು ಬಾಲಕರು ಪಟವನ್ನು ಹಾರಿಸುತ್ತಾ ಇದ್ದರು? 2 boys ಹ್ಯಾಡ್ ಬೀನ್ ಫ್ಲೈಯಿಂಗ್ ಕೈಟ್. ಇಬ್ಬರು ಬಾಲಕರು ಪಟವನ್ನು ಹಾರಿಸುತ್ತಾ ಇದ್ದರು. ವಾಟ್ ಹ್ಯಾಡ್ ದ ಬಾಯ್ಸ್ ಬೀನ್ ಫ್ಲೈಯಿಂಗ್? ಮಕ್ಕಳು ಏನನ್ನು ಹಾರಿಸುತ್ತಾ ಇದ್ದರು? ದ ಬಾಯ್ಸ್ ಹ್ಯಾಡ್ ಬೀನ್ ಫ್ಲೈಯಿಂಗ್ ಕೈಟ್. ಮಕ್ಕಳು ಪಟವನ್ನು ಹಾರಿಸುತ್ತಾ ಇದ್ದರು. ವೇರ್ ಹ್ಯಾಡ್ ದ ಬಾಯ್ಸ್ ಬೀನ್ ಫ್ಲೈಯಿಂಗ್ ಕೈಟ್? ಮಕ್ಕಳು ಎಲ್ಲಿ ಪಟವನ್ನು ಹಾರಿಸುತ್ತಾ ಇದ್ದರು? ದ ಬಾಯ್ಸ್ ಹ್ಯಾಡ್ ಬೀನ್ ಫ್ಲೈಯಿಂಗ್ ಕೈಟ್ ಆನ್ ಎ ಗ್ರೌಂಡ್. ಮಕ್ಕಳು ಒಂದು ಮೈದಾನದಲ್ಲಿ ಪಟವನ್ನು ಹಾರಿಸುತ್ತಾ ಇದ್ದರು. ನೌ ಟೇಕ್ ಎ ಸೆಂಟೆನ್ಸ್ ಇನ್ ಸಿಂಪಲ್ ಫ್ಯೂಚರ್ ಟೆನ್ಸ್. ಈಗ ಸಾಮಾನ್ಯ ಭವಿಷ್ಯತ್ ಕಾಲದಲ್ಲಿ ಒಂದು ವಾಕ್ಯವನ್ನು ತೆಗೆದುಕೊಳ್ಳಿ. ದ ಸ್ಟೂಡೆಂಟ್ಸ್ ವಿಲ್ ಗ್ಯಾದರ್ ಅಟ್ 9 AM ಟು ಸೆಲೆಬ್ರೇಟ್ ಆನ್ಯುವಲ್ ಗ್ಯಾದರಿಂಗ್. ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಆಚರಿಸಲು ವಿದ್ಯಾರ್ಥಿಗಳು ಒಂದೆಡೆ ಸೇರುವರು. ಹೂ ವಿಲ್ ಗ್ಯಾದರ್? ಯಾರು ಒಂದೆಡೆ ಸೇರುವರು? ದ ಸ್ಟೂಡೆಂಟ್ ವಿಲ್ ಗ್ಯಾದರ್. ವಿದ್ಯಾರ್ಥಿಗಳು ಒಂದೆಡೆ ಸೇರುವರು. ವೆನ್ ವಿಲ್ ದ ಸ್ಟೂಡೆಂಟ್ಸ್ ಗ್ಯಾದರ್? ವಿದ್ಯಾರ್ಥಿಗಳು ಯಾವಾಗ ಒಂದೆಡೆ ಸೇರುವರು? ದ ಸ್ಟೂಡೆಂಟ್ಸ್ ವಿಲ್ ಗ್ಯಾದರ್ ಆಟ್ 9 AM. ವಿದ್ಯಾರ್ಥಿಗಳು ಮುಂಜಾನೆ 9 ಗಂಟೆಗೆ ಒಂದೆಡೆ ಸೇರುವರು. ವೈ ವಿಲ್ ದ ಸ್ಟೂಡೆಂಟ್ಸ್ ಗ್ಯಾದರ್? ವಿದ್ಯಾರ್ಥಿಗಳು ಏಕೆ ಒಂದೆಡೆ ಸೇರುವರು? ದ ಸ್ಟೂಡೆಂಟ್ಸ್ ವಿಲ್ ಗ್ಯಾದರ್ ಟು ಸೆಲೆಬ್ರೇಟ್ ಆನ್ಯುವಲ್ ಗ್ಯಾದರಿಂಗ್. ವಿದ್ಯಾರ್ಥಿಗಳು ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಆಚರಿಸಲು ಒಂದೆಡೆ ಸೇರುವರು. ಅ ಸೆಂಟೆನ್ಸ್ ಇನ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಅಪೂರ್ಣ ಭವಿಷ್ಯತ್ ಕಾಲದಲ್ಲಿ ಒಂದು ವಾಕ್ಯ. ದ ಟ್ರೈನ್ ವಿಲ್ ಬಿ ಅರೈವಿಂಗ್ ಫ್ರಮ್ ಹುಬ್ಳಿ ಆಟ್ 10 AM. ರೈಲು ಮುಂಜಾನೆ 10 ಗಂಟೆಗೆ ಹುಬ್ಬಳ್ಳಿಯಿಂದ ಆಗಮಿಸುತ್ತಲಿರುವುದು. ವೆನ್ ವಿಲ್ ದ ಟ್ರೈನ್ ಬಿ ಅರೈವಿಂಗ್? ರೈಲು ಯಾವಾಗ ಆಗಮಿಸುತ್ತಲಿರುವುದು? ದ ಟ್ರೈನ್ ವಿಲ್ ಬಿ ಅರೈವಿಂಗ್ ಆಟ್ 10 AM. ರೈಲು ಮುಂಜಾನೆ 10 ಗಂಟೆಗೆ ಆಗಮಿಸುತ್ತಲಿರುವುದು. ವೇರ್ ವಿಲ್ ದ ಟ್ರೈನ್ ಬಿ ಅರೈವಿಂಗ್ ಫ್ರಾಮ್?
ರೈಲು ಎಲ್ಲಿಂದ ಆಗಮಿಸುತ್ತಲಿರುವುದು? The train will be arriving from ಹುಬ್ಳಿ. ರೈಲು ಹುಬ್ಬಳ್ಳಿಯಿಂದ ಆಗಮಿಸುತ್ತಲಿರುವುದು. So friends, I hope you have understood this topic very well. I will meet you again with one more interesting topic in the next video. Don't forget to subscribe my channel, like all the videos and share with your friends. Thank you. ಸ್ನೇಹಿತರೆ, ಈ ಟಾಪಿಕ್ ಅನ್ನ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಪುನಃ ಭೇಟಿಯಾಗುತ್ತೇನೆ. ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.